ನಮಸ್ತೆ ಕರ್ನಾಟಕ. ಗ್ರಾಮ ಪಂಚಾಯತಿ ಚುನಾವಣೆ ಇನ್ನೇನು ಬರ್ತಾ ಇದೆ. ನೀವು ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ನಿಲ್ಲಬೇಕು ಅಂದ್ಕೊಂಡಿದ್ದೀರಾ? ನೀವು ಸ್ಪರ್ಧಿಸಬಹುದಾ? ಯಾರಿಗೆ ಅವಕಾಶ ಸಿಗುತ್ತೆ? ಮೀಸಲಾತಿ ಎಲ್ಲ ಹೇಗಾಗುತ್ತೆ ಅನ್ನುವ ಗೊಂದಲ ಇದ್ದರೆ ಈ ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ. ಯಾಕಂದರೆ ಇವತ್ತು ನಾವು ಗ್ರಾಮ ಪಂಚಾಯತಿ ಚುನಾವಣೆಗೆ ಸ್ಪರ್ಧಿಸಲು ಅರ್ಹತೆಗಳೇನು, ಯಾರೆಲ್ಲ ನಿಲ್ಬೋದು, ಯಾರೆಲ್ಲ ಇಲ್ಲಿ ನಿಲ್ಲೋದಕ್ಕೆ ಆಗೋದಿಲ್ಲ, SC ST OBC ಹೆಣ್ಣುಮಕ್ಕಳಿಗೆ ಎಷ್ಟು ಮೀಸಲಾತಿ ಇರುತ್ತೆ ಅಂತ ಕಂಪ್ಲೀಟಾಗಿ ವಿವರಣೆಯನ್ನು ತಿಳಿದುಕೊಳ್ಳೋಣ. ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ಭಾಗವಹಿಸಬೇಕು ಅಂದರೆ ಅರ್ಹತೆಗಳು: 1. ಭಾರತೀಯ ನಾಗರಿಕರಾಗಿರಬೇಕು. ಮೊಟ್ಟ ಮೊದಲನೇದಾಗಿ ಯಾವುದೇ ವ್ಯಕ್ತಿ ಈ ಪಂಚಾಯತಿ ಚುನಾವಣೆಯಲ್ಲಿ ಭಾಗವಹಿಸಬೇಕು ಅಂತಂದರೆ ಅವರು ಭಾರತೀಯ ನಾಗರಿಕರಾಗಿರಬೇಕು. 2. ಕನಿಷ್ಠ 21 ವರ್ಷ. ಅಂದರೆ ಚುನಾವಣೆಯಲ್ಲಿ ಭಾಗವಹಿಸೋಕೆ ಮಹಿಳೆ ಆಗಿರಲಿ ಅಥವಾ ಪುರುಷರಾಗಿರಲಿ ಅವರ ವಯಸ್ಸು ಕನಿಷ್ಠ 21 ವರ್ಷ ಆಗಿರಬೇಕಾಗತ್ತೆ. 3. ಸರ್ಕಾರಿ ನೌಕರರು ಆಗಿರಲೇಬಾರ್ದು. ಯಾವುದೇ ಚುನಾವಣೆಯಲ್ಲಿ ನೀವು ಭಾಗವಹಿಸೋಕೆ ನೀವು ಮೊದಲು ನಿಮ್ಮ ಸರ್ಕಾರಿ ನೌಕರಿಗೆ ರಾಜೀನಾಮೆಯನ್ನು ನೀಡಬೇಕಾಗತ್ತೆ. ಆಗ ಮಾತ್ರ ಚುನಾವಣೆಯಲ್ಲಿ ನೀವು ಭಾಗವಹಿಸಬಹುದು. 4. ಒಂದಕ್ಕಿಂತ ಹೆಚ್ಚು ಸ್ಥಾನಕ್ಕೆ ನೀವು ನಿಲ್ಲೋಕ್ಕೆ ಸಾಧ್ಯನಾ ಅಂತ ಅಂದರೆ ಇಲ್ಲ. ಯಾವುದೇ ವ್ಯಕ್ತಿ ಒಂದಕ್ಕಿಂತ ಹೆಚ್ಚಿನ ವಾರ್ಡ್ನಲ್ಲಿ ಚುನಾವಣೆಯಲ್ಲಿ ಭಾಗವಹಿಸೋಕೆ ಸಾಧ್ಯವಿಲ್ಲ. ಇನ್ನು 5. ಯಾವುದೇ ಅಪರಾಧವನ್ನು ಮಾಡಿರಬಾರ್ದು. ನಿಮ್ಮ ಮೇಲೆ ಯಾವುದೇ ರೀತಿಯ ಕ್ರಿಮಿನಲ್ ಪ್ರಕರಣಗಳು ಅಥವಾ ಭ್ರಷ್ಟಾಚಾರದ ಯಾವುದೇ ಅಪರಾಧ ಇರಬಾರ್ದು. ಹಾಗೇನಾದರೂ ಇದ್ದರೆ ನೀವು ಚುನಾವಣೆಯಲ್ಲಿ ಭಾಗವಹಿಸೋಕೆ ಆಗೋದಿಲ್ಲ. 6. ಮತದಾರರ ಪಟ್ಟಿಯಲ್ಲಿ ಹೆಸರು ಇರಬೇಕು. ಅಂದರೆ ನೀವು ಯಾವ ವಾರ್ಡ್ನಿಂದ ಸ್ಪರ್ಧಿಸಬೇಕು ಅಂದ್ಕೊಂಡಿದ್ದೀರೋ ಆ ವಾರ್ಡ್ನ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇರಲೇಬೇಕಾಗುತ್ತೆ. 7. ಬೇರೆ ಊರಿನವರಿಗೆ ಇಲ್ಲಿ ಅವಕಾಶ ಸಿಗುತ್ತಾ ಅಂತ, ಇದು ಮುಖ್ಯವಾದ ವಿಷಯ, ನೆನಪಿರಲಿ. ಹೌದು, ಒಂದು ಒಳ್ಳೆಯ ವಿಷಯ ಅಂತ ಅಂದರೆ ದೇಶದ ಯಾವುದೇ ಭಾಗದ ವ್ಯಕ್ತಿ ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ಭಾಗವಹಿಸ್ಬೋದು. ಆದರೆ ಇಲ್ಲೊಂದು ಕಂಡೀಷನ್ ಇದೆ. ಅದೇನು ಅಂತ ಅಂದರೆ ಯಾವುದೇ ವಾರ್ಡ್ನಲ್ಲಿ ಭಾಗವಹಿಸಬೇಕು ಅಂದ್ಕೊಂಡಿದ್ದೀರಾ ಆ ವಾರ್ಡ್ನ ಮತದಾರರೊಬ್ಬರು ನಿಮ್ಮನ್ನು ಸೂಚಕವಾಗಿ ಅನುಮೋದಿಸಬೇಕಾಗತ್ತೆ. ಯಾವಾಗ ಒಬ್ಬ ವ್ಯಕ್ತಿ ನಿಮ್ಮನ್ನು ಸೂಚಕವಾಗಿ ಅನುಮೋದಿಸ್ತಾರೋ ಆಗ ಮಾತ್ರ ನೀವು ಬೇರೆ ಊರಿಂದ ಇನ್ನೊಂದು ಊರಿನಲ್ಲಿ ಭಾಗವಹಿಸಬಹುದು. 8. ಯಾವುದೇ ರೀತಿಯ ತೆರಿಗೆ ಬಾಕಿ ಇರಬಾರ್ದು. ಹೌದು, ಗ್ರಾಮ ಪಂಚಾಯಿತಿ ಅಥವಾ ತಾಲೂಕಾ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ಯಾವುದೇ ಪಂಚಾಯಿತಿಯಲ್ಲಾಗಿದ್ರೂ ಇದಕ್ಕೆ ಸಂಬಂಧಿಸಿದಂತೆ ಯಾವುದೇ ರೀತಿಯ ತೆರಿಗೆಯನ್ನು ನೀವು ಬಾಕಿ ಉಳಿಸಿರಬಾರ್ದಾಗತ್ತೆ. 9. ಅರ್ಹತೆ ಕಳೆದುಕೊಂಡವರು. ಅಂದರೆ ಮೊದಲೊಮ್ಮೆ ಸದಸ್ಯರಾಗಿ ಅರ್ಹತೆ ಕಳೆದುಕೊಂಡಿದ್ರೆ ಮತ್ತೊಮ್ಮೆ ಈ ರೀತಿಯ ಚುನಾವಣೆಯಲ್ಲಿ ಭಾಗವಹಿಸೋಕೆ ನಿಮಗೆ ಅವಕಾಶ ಇರೋದಿಲ್ಲ. 10. ಮನೆಯಲ್ಲಿ ಕಡ್ಡಾಯವಾಗಿ ಶೌಚಾಲಯ ಇರಲೇಬೇಕು. ಚುನಾವಣೆಯಲ್ಲಿ ಭಾಗವಹಿಸಬೇಕು ಅಂದ್ಕೊಂಡ ವ್ಯಕ್ತಿಯ ಮನೆಯಲ್ಲಿ ಕಡ್ಡಾಯವಾಗಿ ಶೌಚಾಲಯ ಇರಬೇಕಾಗತ್ತೆ. ಅಥವಾ ನೀವೇನಾದರೂ ನಿಮ್ಮ ಮನೆಯಲ್ಲಿ ಶೌಚಾಲಯವನ್ನು ಮಾಡಿಸದೇ ಇದ್ದರೆ ನೀವು ಬರವಣಿಗೆಯ ರೂಪದಲ್ಲಿ 6 ತಿಂಗಳ ಒಳಗಾಗಿ ಶೌಚಾಲಯವನ್ನು ನಿರ್ಮಿಸಿ ಬಳಸ್ತೇವೆ ಅಂತ ಬರವಣಿಗೆ ರೂಪದಲ್ಲಿ ಒಪ್ಪಿಗೆಯನ್ನು ನೀಡಬೇಕಾಗತ್ತೆ. 11. ಮಾನಸಿಕ ಅಸ್ವಸ್ಥತೆ. ಯಾವುದೇ ವ್ಯಕ್ತಿ ಮಾನಸಿಕವಾಗಿ ಕುಗ್ಗಿದವರಾಗಿದ್ದರೆ ಯಾವುದೇ ರೀತಿಯ ಚುನಾವಣೆಯಲ್ಲಿ ಭಾಗವಹಿಸೋಕೆ ಅವಕಾಶ ಸಿಗೋದಿಲ್ಲ. ಬನ್ನಿ ಇನ್ನು ಮೀಸಲಾತಿ ವ್ಯವಸ್ಥೆ ಹೇಗಿರುತ್ತೆ ಅಂತ ತಿಳಿದುಕೊಳ್ಳೋಣ. ಪಂಚಾಯಿತಿ ಕಾಯ್ದೆಯ ಪ್ರಕಾರ ಒಟ್ಟು ಸ್ಥಾನದಲ್ಲಿ 50% ಸ್ಥಾನಗಳನ್ನು ಕಡ್ಡಾಯವಾಗಿ ಮಹಿಳೆಯರಿಗೆ ಅಂತ ರಿಸರ್ವ್ ಮಾಡಿಟ್ಟಿರ್ತಾರೆ. ಇದು ಎಲ್ಲ ವರ್ಗದ ಮಹಿಳೆಯರಿಗೆ ಅನ್ವಯಿಸಲಾಗುತ್ತೆ. SC ST OBCಗಾಗಿ ಅಂತ ಮೀಸಲಿರುವ ವಾರ್ಡ್ಗಳಲ್ಲಿ ಅದೇ ವರ್ಗದವರು ಭಾಗವಹಿಸಬೇಕು. ಬೇರೆ ಯಾವುದೇ ವರ್ಗದವರು ಇನ್ನಿತರರ ವರ್ಗದಲ್ಲಿ ಭಾಗವಹಿಸೋಕೆ ಅವಕಾಶ ಇರೋದಿಲ್ಲ. ಇನ್ನು ಜನರಲ್ ವಾರ್ಡ್ ಬಗ್ಗೆ ನೋಡಬೇಕು ಅಂತ ಅಂದರೆ ಜನರಲ್ ವಾರ್ಡ್ನಲ್ಲಿ ಯಾರು ಬೇಕಾದರೂ ಭಾಗವಹಿಸ್ಬೋದು. ಒಂದು ಚಿಕ್ಕ ಎಕ್ಸಾಂಪಲ್ ಮೂಲಕ ನಿಮಗೆ ಹೇಳಬೇಕು ಅಂತ ಅಂದರೆ ಒಟ್ಟು ಸ್ಥಾನಗಳು 10 ಇದ್ದಾವೆ ಅಂದ್ಕೊಳ್ಳಿ. ಅದರಲ್ಲಿ 50% ಮಹಿಳೆಯರು. ಅಂದರೆ 10ರಲ್ಲಿ 5 ಸ್ಥಾನಗಳು ಮಹಿಳೆಯರಿಗಾಗಿ ಇರುತ್ತೆ. ಜನರಲ್ ಅವರಿಗೆ 2 ಸ್ಥಾನ, SC ST ಜನರಿಗೆ 2 ಸ್ಥಾನ, OBC ಅವರಿಗೆ 1 ಸ್ಥಾನವನ್ನು ಮೀಸಲಾಗಿ ಇಡಲಾಗುತ್ತೆ. ಇದೊಂದು ಒಳ್ಳೆ ಮಾಹಿತಿಯಾಗಿದೆ. ಇದ್ರ ಬಗ್ಗೆ ತಿಳಿದುಕೊಳ್ಳೋದು ಎಲ್ಲರ ಹಕ್ಕು ಕೂಡ. ಎಷ್ಟಾಗುತ್ತೋ ಅಷ್ಟು ಈ ವಿಷಯವನ್ನು ಶೇರ್ ಮಾಡಿ. ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ಸಿಗ್ತೀನಿ. ನಮ್ಮ ಆಲ್ ಅಪ್ಡೇಟ್ಸ್ ಕನ್ನಡ ಚಾನಲ್ದ ಸಂಪರ್ಕದಲ್ಲಿರಿ. ನಮಸ್ತೆ.